ಕೇಳಯ್ಯ ಶಿವ ಶರಣ, ನಾನು ಸೂರ್ಯ ಪುತ್ರ, ಬಹುಬಾಧೆ ನಿಮ್ಮಿಗೆ ಕೊಟ್ಟೇನು ನಾನು. ಕೇಳಯ್ಯ ಶಿವ ಶರಣ, ನಾನು ಸೂರ್ಯ ಪುತ್ರ, ಬಹುಬಾಧೆ ನಿಮ್ಮಿಗೆ ಕೊಟ್ಟಿರುವೆ ನಾನು. ನಿನ್ನಯ ಸತ್ಯಕ್ಕೆ ಮೆಚ್ಚಿದನು ನಾನಯ್ಯ, ಸತಿ ಸುತರು ಸತ್ಯದಲ್ಲಿ ಗೆಲ್ಲುವರಿಲ್ಲ, ಸತಿ ಸುತರ ಸತ್ಯದಲ್ಲಿ ಗೆಲ್ಲುವರಿಲ್ಲ. ನೀನು ಮತ್ತು ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ನೀವೆಲ್ಲರೂ ಸತ್ಯಪುರುಷರು, ಸತ್ಯವಂತರು, ಸುಳ್ಳು ಹೇಳಲ್ಲ, ಶಿವಶರಣರು. ನಿಮ್ಮನ್ನು ಯಾರೂ ಗೆಲ್ಲಕ್ಕಾಗಲ್ಲ. ಆದರೆ ನಾನು ಕಷ್ಟಪಟ್ಟು ನಿಜ ಅಂತೇಳಿ ಶಿವದೇವರು ಒಪ್ಕೊಂಡ. ನಿನಗಿಂತ ಕಷ್ಟವ ಪಟ್ಟವರು ಉಂಟಯ್ಯ, ಕೇಳಯ್ಯ ಬೇಡುವೆ ಶಿವಶರಣನೆಂದ. ನಿನಗೆ ಕೊಟ್ಟಿರುವ ಕಷ್ಟ ದೊಡ್ಡದಲ್ಲ, ನಿನಗಿಂತಲೂ ಕಷ್ಟ ಅನುಭವಿಸಿದರು ಭಕ್ತರು ಈ ಧರೆಯಲ್ಲಿದ್ದಾರೆ. ಹೇಳು, ಕೇಳು, ಹೇಳ್ತೀನಿ ಅಂತ ಹೇಳ್ದ. ಬಾಣದ ರಂಗನ ರಾಶಿಗೆ ನಾವೋಗೆ, ಧರೆಯಲ್ಲಿ ಕಲ್ಲಾಗಿ ನಿಂತಿದ್ದಾನಯ್ಯ. ನಿನ್ನ ರಾಶಿ ಬಂದು ಕಾದು ಕೊಪ್ಪರೆ ಎಣಿಗೆ ನಾನು ಹಾಕ್ತೀನಿ. ನಿನಗಿಂತಲೂ ಭಕ್ತರಿಗೆ ನಾನು ಪ್ರವೇಶ ಮಾಡಿದೆ, ಅವ್ರ ರಾಶಿಗೆ ಹೋದೆ. ದೇವಗಿರಿಯ ಪಟ್ಟಣದ ಅರಸಾದ ಬಾಣದ ರಂಗನ ರಾಶಿಗೆ ಹೋದೆ. ಅವನು ದೇಶ, ರಾಜ್ಯ, ಸತಿಸುತರನ್ನು ಕಳ್ಕೊಂಡು ಕಾಡಿನಲ್ಲಿ ಅಲದಾಡಿ ನನ್ನ ಶಾಪದಿಂದ ಕಲ್ಲಾಗಿ ಬಿದ್ದ ಅಂತ ಹೇಳ್ತಾನೆ. ರಾಮನ ರಾಶಿಗೆ ನಾನು ಹೋಗಲೋ, ರಾಜ್ಯವ ತೊರೆದು ಕಾಡಿಗೋದಾನು. ರಾಮನ ರಾಶಿಗೆ ನಾನು ಹೋದೆ. ಅವನ ರಾಶಿಗೆ ಪ್ರವೇಶ ಮಾಡಿದ್ದಕ್ಕೆ ದೇಶ ಬಿಟ್ಟು, ಕೋಶ ಬಿಟ್ಟು, ಕಾಡಿಗೆ ಹೋಗಿ ಅಲದಾಡಿದ. ಅಷ್ಟೇ ಅಲ್ಲ, ರಾವಣನ ರಾಶಿಗೋಗಿ ಕುಲನಾಶವಾಯಿತು. ಅಷ್ಟೇ ಅಲ್ಲಪ್ಪ, ರಾವಣನ ರಾಶಿಗೆ ನಾನು ಪ್ರವೇಶ ಮಾಡಿದೆ, ಅವನ ವಂಶವೇ ನಿರ್ನಾಮವಾಯಿತು. ಪಾಂಡವರ ರಾಶಿಗೋಗಿ ಭಿಕ್ಷೆ ಬೇಡಿದರು. ಪಾಂಡವರ ರಾಶಿಗೆ ನಾನು ಹೋದೆ. ಅವರು ರಾಜ್ಯ ಸೇವೆಗಳನ್ನು ಬಿಟ್ಟು ಕಾಡಿನಲ್ಲಲ್ದು ಭಿಕ್ಷೆ ಬೇಡಿ ಜೀವನ ಬರೀತಕ್ಕಂಥ ಪರಿಸ್ಥಿತಿ ಅವರಿಗೆ ಬಂತು. ಕೌರವರ ರಾಶಿಗೋಗೆ ನಿರ್ನಾಮವಾದರು. ಹರಿಯ ರಾಶಿಗೆ ಹೋಗಿ ದೇಹ ಬಿಟ್ಟಾನು. ಕೌರವರ ರಾಶಿಗೆ ಹೋಗಿದೆ, ಅವ್ರ ವಂಶವನ್ನೇ ನಿರ್ನಾಮ ಮಾಡಿದೆ. ಅಷ್ಟೇ ಅಲ್ಲ, ದೇವಾನುದೇವನಾದ ಪುರುಷೋತ್ತಮನಾದ ಮಹಾವಿಷ್ಣುವಿನ ರಾಶಿಗೆ ಹೋದೆ. ನನ್ನ ಭಯಕ್ಕೆ ಹೆದರಿ ದೇಹ ಬಿಟ್ಟು ಓಡೋಗ್ಬಿಟ್ಟ ಅಂತ ಹೇಳ್ತಾರೆ. ಹೀಗೆ ಎಲ್ಲರ ರಾಶಿಗೆ ಹೋಗ್ಬಿಟ್ಟು ಕೊಡಬಾರದ ಕಷ್ಟಗಳನ್ನು ನಾನು ಕೊಟ್ಟಿದ್ದೀನಪ್ಪ, ಅದೇ ಥರ ನಿನಗೂ ನಾನು ಕಷ್ಟ ಕೊಟ್ಟೆ ಅಂತೇಳಿ ಶನಿದೇವ ಹೇಳ್ದ. ಈ ಪ್ರಕಾರವಾಗಿ ಧರೆಯಲ್ಲಿ ಅನೇಕರನ್ನು ನಾನಾ ವಿಧದಲ್ಲಿ ಕಷ್ಟವ ಕೊಟ್ಟು ಹಿಂಸಿಸಿರುವೆನೆಂದು ಹೇಳುತ್ತಿರಲು, ಆ ಸಮಯಕ್ಕೆ ಸರಿಯಾಗಿ ಶಿವ ಪಾರ್ವತಿ ನಾರದನು ಪ್ರತ್ಯಕ್ಷರಾಗಲು ರೇವಣಸಿದ್ದೇಶನು ಸತಿ ಮಗನೊಡನೆ ಶಿವ ಪಾರ್ವತಿ ನಾರದನ ಪಾದಕ್ಕೆ ನಮಸ್ಕರಿಸಲು ಶಿವನು ಭಕ್ತನಿಗೆ ಏನೆಂದು ಪೇಳುತ್ತಿದ್ದಾರದಿಂತೆಂದಿ. ಏಳಯ್ಯ ಭಕ್ತನೇ ಎದು ಕೂಲಾದ ನಂದನೇ, ಏಳಯ್ಯ ಭಕ್ತನೇ ಎದು ಕೂಲ ನಂದನೇ, ಸತ್ಯದಲ್ಲಿ ಹಿರಿದೆನಿಸಿದ ಸತ್ಯದಲ್ಲಿ ಹಿರಿದೆನಿಪ
ಖ್ಯಾತಿವಂತಾನೇ. ಸೂರ್ಯ ಪುತ್ರ ಶನಿಯ ಮಹಿಮೆಯಿಂದಲೇ ನಿಮಗೆ ಈ ಥರದಿ ಕಷ್ಟವು ಬಂದಿತ್ತು ಶರಣ. ನೀವೇ ಧನ್ಯಾರಯ್ಯ ಜಗದಲ್ಲಿ ಕೇಳಯ್ಯ, ಸೂರ್ಯ ಪುತ್ರನಿಂದ ವರವ ಪಡೆಯಯ್ಯ. ನೀವು ಈ ಜಗತ್ತಿನಲ್ಲಿ ಸತ್ಯವಂತರು, ನಿಮ್ಮಂಥ ಸತ್ಯ ಪುರುಷರು ಈ ಜಗತ್ತನ್ನು ಕಾಳೆ. ಸೂರ್ಯಪುತ್ರನಾದಂಥ ಶನಿದೇವರು ಸಹ ಪ್ರತ್ಯಕ್ಷನಾಗಿದ್ದಾನೆ. ಅವನ ಮಾಯೆಯಿಂದ ನಿಮಗಿಂತ ಕಷ್ಟ ಎಲ್ಲ ಬಂತು. ಆ ಮಹಾನುಭಾವನಿಗೆ ನಮಸ್ಕರಿಸಿ ನಿಮಗೆ ಬೇಕಾದ ವರಗಳನ್ನು ಅವನಿಂದ ಪಡೆಯಿರಿ ಅಂತೇಳಿ ಸೂರ್ಯಪುತ್ರನ ಕಡೆ ತೋರಿಸಿದರು. ಹೀಗೆಂದು ಹೇಳುತ್ತಾ ಮಾಯವಾಗಲು ದೇವ ನಾರದನ ಕಡೆ ತಿರುಗಿ ಪಾದಕ್ಕೆ ಬೀಳೆ. ಧನ್ಯನು ನೀನಯ್ಯ ಏಳಯ್ಯ ಶಿವ ಶರಣ, ನಿಮ್ಮಾಯ ಸತ್ಯಕ್ಕೆ ಮೆಚ್ಚಿದನು ದೇವ. ಪ್ರಸನ್ನನಾಗಿರುವ ಛಾಯಾದೇವಿಯ ಪುತ್ರ, ನಿನ್ನ ಅಭೀಷ್ಟವ ನೆರವೇರಿಸುವನು ಎಂದು ಹೇಳುತ್ತ ಮುನಿಯು ಅದೃಶ್ಯನಾಗಲು. ಈ ರೀತಿ ನಾರದರ ಪಾದಕ್ಕೆ ನಮಸ್ಕಾರ ಮಾಡಿದಾಗ, ಅಯ್ಯ, ಈ ಭೂಲೋಕದಲ್ಲಿ ನಿಮ್ಮಂಥ ಸತ್ಯನಿಷ್ಠರನ್ನು ಕಾಣುವು. ಶಿವನ ಭಕ್ತರಾದ ನೀವು ಸತ್ಯಕ್ಕೆ ಇರಿದಾಗಿ ದೇವರೇ ನಿಮ್ಮ ಸತ್ಯನಿಷ್ಠೆಗೆ ಮೆಚ್ಚಿ ಬಳಿಗೆ ಬಂದಿದ್ದಾರೆ. ಛಾಯಾದೇವಿಯ ಸುತರಾದಂಥ ಸೂರ್ಯಪುತ್ರನಾದಂಥ ಶನಿದೇವರು ಪ್ರತ್ಯಕ್ಷವಾಗಿದ್ದಾನೆ. ಆತನಿಂದ ನಿಮಗೆ ಕಷ್ಟ ಬಂತು ನಿಜ. ಆತನನ್ನು ಮೊರೆ ಹೋಗಿ ಅವನಲ್ಲಿ ನಿಮ್ಮ ಅಭೀಷ್ಟ, ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆ ಅದನ್ನು ಕೇಳ್ಕೊಳ್ಳಿ. ಆ ಭಗವಂತ ಕರ್ಣತಾನಂತ ಹೇಳ್ತಾನೆ. ಆ ಕಡೆ ತಿರುಗಿ ಶನೇಶ್ವರನ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾನೆ. ವಚನ: ಶಿವ ಪಾರ್ವತಿ ಹಾಗೂ ನಾರದನು ಅದೃಶ್ಯನಾಗಲು ರೇವಣ ಸಿದ್ದೇಶ ಸತಿ ಸುತನೊಡನೆ ಶನಿದೇವರ ಪಾದಕ್ಕೆ ನಮಸ್ಕರಿಸಿ ಏನೆಂದು ಬೇಡುತ್ತಿದ್ದಾರದಂತೆಯೇ ಬೇಡುವೆ ತಂದೆಯೇ ನಿನ್ನಾಯ ಚರಣದಲ್ಲೇ, ಕಾರುಣದಿಂದಲಿ ನಮಗೆ ಅಭಯ ನೀಡಯ್ಯ, ಅಭಯ ನೀಡಯ್ಯ. ರೂಢಿಯ ನಾರರನ್ನು ಕಾಡಬೇಡಯ್ಯ ತಂದೆ, ಅಭಯ ಕೊಡಿದೆ ನಿನ್ನ, ಅಭಯ ಕೊಡುವುದೇ ನಿನ್ನ ಚರಣನ ಬೀಡೇನು, ಚರಣನ ಬೀಡೇನು. ರೂಢಿಯ ನಾರರನ್ನು ಕಾಡಬೇಡಯ್ಯ ತಂದೆ, ಅಭಯ ಕೊಡದೆ ನಿನ್ನ, ಅಭಯ ಕೊಡದೆ ನಿನ್ನ ಚರಣನ ಬೀಡೇನೋ, ಚರಣವ ಬೀಡೇನು. ನೀನು ನನಗೆ ಅಭಯ ಕೊಡುವವರಿಗೆ ನಿನ್ನ ಪಾದ ಕಮಲಗಳನ್ನು ನಾನು ಬಿಡುವುದಿಲ್ಲ. ನನಗೆ ಕೊಟ್ಟಂಥ ಕಷ್ಟ, ಭಕ್ತರಿಗೆ ಕೊಟ್ಟಂಥ ಕಷ್ಟವನ್ನು ರೂಢಿಯಲ್ಲಿರ್ತಕ್ಕಂಥ ನರರಿಗೆ ಕೊಡಬೇಡ ಅಂತ ಅಭಯವನ್ನು ಕೊಡು ಅಂತ ಹೇಳಿ ರೇವಣಸಿದ್ದೇಶ್ವರ ಕೇಳ್ಕೊಂಡ. ಈ ಪ್ರಕಾರವಾಗಿ ಶನಿದೇವರ ಪಾದದ ಮೇಲೆ ಬಿದ್ದು ರೇವಣಸಿದ್ದೇಶನು ರೂಢಿಯ ಜನರನ್ನು ಕಾಡುವುದಿಲ್ಲೆಂಬ ಅಭಯ ಕೊಡಬೇಕೆಂದು ಕೇಳಿಕೊಳ್ಳಲು ಶನಿದೇವರು ಏನೆಂದು ಅಭಯ ಕೊಡುತ್ತಿದ್ದಾರದಂತೆ ನೀ